ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕಿಂತ ಮುಂಚೆ ನಾವು ಕರ್ತನ ಆರಾಧಿಸೋಣ. ಹಾಗೆ ಮಾಡುವುದಕ್ಕಾಗಿ ತಂದೆ ದೇವರು ಅನುಕೂಲಕರವಾದಂಥ ಸಮಯವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ತಂದೆ ದೇವರಿಗೆ ಕರ್ತನ ಯೇಸು ಕ್ರಿಸ್ತನ ಮೂಲಕವಾಗಿ ಪರಿಶುದ್ಧಾತ್ಮ ಭರಿತನಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಸರ್ವ ಗೌರವ ಘನತೆ ಮಾನವೇ ತಂದೆ ದೇವರಿಗೆ ಸಲ್ಲಲಿ. ಮತ್ತು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ಗಿಲ್ಗಾಲ್ ಸಂಸ್ಥೆಯ ಸಹೋದರ ಡ್ಯಾನಿಯಲ್ ಅವರಿಗೂ, ಅವರ ಧರ್ಮಪತ್ನಿಯವರಿಗೂ ಮತ್ತು ಅವರಿಗೆ ಸಹಾಯ ಮಾಡ್ತಿರುವಂಥ ಎಲ್ಲರಿಗೂ ನಾನು ವಂದಿಸ್ತೇನೆ. ಅವರನ್ನು ಅತ್ಯಧಿಕವಾಗಿ ಇನ್ನೂ ಅಧಿಕವಾಗಿ ಅವರನ್ನು ಉಪಯೋಗಿಸೋಣ ಮಹಿಮೆ ಹೊಂದಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ದೇವರ ಮಹಿಮೆಗಾಗಿ ನಾವು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಹಾಡುವಂಥ ಒಂದು ಹಾಡು, ಅದು ಆಶ್ರಯವೇ ಎಂಬುದಾಗಿ. ಅದನ್ನು ನಾನು ಮತ್ತು ನನ್ನ ಮಗಳ ಹನಿ ಜೊತೆ ನಾವು ಹಾಡ್ತೀವಿ. ದಯಮಾಡಿ ನೀವು ಇದ್ದಂಥ ಸ್ಥಳದಲ್ಲಿ ನೀವು ನಮ್ಮ ಜೊತೆಗೂಡಬೇಕೆಂಬುದಾಗಿ ಕೇಳ್ಕೊತೇನೆ. ಆಶ್ರಯವು ನೀನೇಸಯ್ಯ, ನನ್ನಾಧಾರು ನೀನೇಸಯ್ಯ. ಆಶ್ರಯವು ನೀನೇಸಯ್ಯ, ನನ್ನಾಧಾರು ನೀನೇಸಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯ ಒಂದೂ ಇಲ್ಲ, ನಿನ್ನಿಂದೆಲ್ಲ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ನೀನೇ. ಆರಾಧನೆ 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 ಆರಾಧನೆ. ಹಲ್ಲೆಲೂಯ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ರೀತಿಯಾಗಿ ಹಾಡೋದಕ್ಕೆ ಕರ್ತನು ಕೃಪೆ ಕೊಟ್ಟಿದ್ದಕ್ಕಾಗಿ, ಅದನ್ನು ಆರಾಧಿಸುವುದಕ್ಕಾಗಿ, ಸಹಾಯ ಮಾಡಲಿಕ್ಕಾಗಿ ವಂದನೆಗಳು. ನಾನು ಈ ಸಂದರ್ಭದಲ್ಲಿ ನಿಮಗೆ ಒಂದು ವಚನವನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. ಅದು ನಮ್ಮ ಕರ್ತನಾದ ಯೇಸು ಸ್ವಾಮಿ ಅದನ್ನು ಸ್ಪಷ್ಟವಾಗಿ ಮುಂದೆ ಆಗಬೇಕಾದಂಥ ಸಂಗತಿಗಳನ್ನು ನಮಗೆ ತಿಳಿಸುವುದಕ್ಕಾಗಿ ಹೇಳಿದಂಥದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ಕೊಳ್ಳೋಣ. ನಮಗೆಲ್ಲರಿಗೂ ಪರಿಚಯವಾಗಿರುವಂತಹ ಮತ್ತಾಯನ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ ನಮ್ಮೆಲ್ಲರಿಗೂ ಗೊತ್ತಿದೆ. ಇದು ಯೆರೂಸಲೇಮಿನ ನಾಶನವನ್ನು, ಯುಗದ ಸಮಾಪ್ತಿಯನ್ನು ಕುರಿತು ಯೇಸು ಕಾಲಜ್ಞಾನ ಹೇಳಿದ್ದು ಎಂಬುದಾಗಿ. ಅಂದರೆ ಸಮಾಪ್ತಿಯ ಕುರಿತಾಗಿ ಸ್ವಾಮಿ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತು ಏನು ಆಗಬಹುದು ಎಂಬುದನ್ನು ಕೂಡ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಾವು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯವನ್ನು ಓದುತ್ತಾ ಹೋಗುವುದಾಗಿದ್ರೆ ನಮಗಿದು ಎಲ್ಲ ಸ್ಪಷ್ಟವಾಗಿ ಅರ್ಥವಾಗ್ತದೆ. ನಾನು ಒಂದು ವಚನವನ್ನು ಈ ದಿನ ತಮಗೆ 2 ವಚನಗಳನ್ನು ಓದಲಿಕ್ಕಿದ್ದೇನೆ. ಒಂದನೇ ವಚನ ಸ್ಪಷ್ಟವಾಗಿ ಆತನು ಹೇಳಿದ್ದೇನೆಂದರೆ, ಇದಲ್ಲದೆ ಪರಲೋಕದ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು ಎಂಬುದಾಗಿ. ಅಂತ್ಯವು ಬರ್ತದೆ ಯಾವಾಗ? ಸರ್ವ ಜನಾಂಗಗಳಿಗೆ ಸುವಾರ್ತೆ ಸಾರಲ್ಪಟ್ಟಾಗ ಎಂಬುದಾಗಿ. ನೀವು ಹೊರಟೋಗ್ರಿ, ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿ ಎಂಬುದಾಗಿ ಸ್ವಾಮಿ ಹೇಳಿದಾನೆ. ಆ ಕಾರ್ಯ ನಡೀತಾ ಇದೆ. ಸ್ವಾಮಿ ಹೇಳಿದಾಗಿನಿಂದ ಇಲ್ಲಿವರೆಗೆ, ಇವತ್ತು ನಾನು ಹೇಳ್ತಿರುವಂತಹ ಈ ಸಂದರ್ಭದವರೆಗೆ ಈ ಸುವಾರ್ತೆ ಸಾರಲ್ಪಡ್ತಾ ಇದೆ, ಎಲ್ಲ ಕಡೆಗೆ ಸಾರಲ್ಪಡ್ತಾ ಇದೆ. ನಾನು ಮೊದಲು ಇದನ್ನು ಹೀಗೆ ಅರ್ಥ ಮಾಡಿಕೊಂಡಿದ್ದೆ, ಎಲ್ಲ ಜನರಿಗೆ ಸುವಾರ್ತೆ ಸಾರಲ್ಪಟ್ಟಾಗ ಎಂಬುದಾಗಿ ನಾನು
ಇದನ್ನ ಅರ್ಥ ಮಾಡಿಕೊಂಡಿದ್ದೆ. ನಾನು ಬಹಳ ಸರಿ ವಿಚಾರ ಮಾಡ್ತಿದ್ದೆ, ಏನಪ್ಪ ಹೇಗೆ ಎಲ್ಲ ಜನರಿಗೆ ಹೇಗೆ ಮುಟ್ತದೆ, ಅದು ಯಾವಾಗ ಆಗ್ಬೋದು ಇದು ಎಂಬುದಾಗಿ ಅನಿಸ್ತಿತ್ತು. ಅವ್ರ ಮನೆ ಒಬ್ಬ ದೇವರ ಸೇವಕರು ಮಾತಾಡುವಾಗ ಅವರು ಹೇಳಿದರು, ಅಲ್ಲಿ ಎಲ್ಲ ಜನಾಂಗಗಳಿಗೆ ಎಂಬುದಾಗಿ, ಟು ಆಲ್ ದ ನೇಷನ್ಸ್ ಎಂಬುದಾಗಿ, ಜಗತ್ತಿನಲ್ಲಿರುವಂತಹ ಎಲ್ಲ ಜನಾಂಗಗಳಿಗೆ, ನೇಷನ್ಸ್ಗಳಿಗೆ ಸ್ವಾರ್ಥ ಸಾರಲ್ಪಡುವಾಗ ಈ ಅಂತ್ಯ ಬರ್ತದೆ ಎಂಬುದಾಗಿ. ಹಾಗಾದ್ರೆ ನಾವು ನೋಡುವಾಗ ಈ ಟೆಲಿವಿಷನ್ ಮೂಲಕವಾಗಿ ಆಗಲಿ, ಬೇರೆ ಬೇರೆ ಮಾಧ್ಯಮಗಳ ಮೂಲಕವಾಗಿ ಆಗಲಿ, ಸುವಾರ್ತೆ ಎಷ್ಟು ವೇಗವಾಗಿ ಸಾರಲ್ಪಡ್ತಾ ಇದೆ ಅಂದರೆ ಬಹಳಷ್ಟು ಜನರಿಗೆ, ಬಹಳಷ್ಟು ದೇಶಗಳಿಗೆ, ಜನಾಂಗಗಳಿಗೆ, ನೇಷನ್ಸ್ಗೆ ಸುವಾರ್ತೆ ಮುಟ್ತಾ ಇದೆ. ಆದರೂ ಇನ್ನೂ ಕೆಲವು ಜನಾಂಗಗಳು, ಕೆಲವು ಬುಡಕಟ್ಟು ಜನಾಂಗಗಳಿವೆ, ಕೆಲವೊಂದು ಆದಿವಾಸಿಗಳಿದ್ದಾರೆ, ಕೆಲವು ಜನರು ತಮ್ಮನ್ನು ತಾವೇ ಬಹಳಷ್ಟು ದಟ್ಟವಾದಂಥ ಅರಣ್ಯದ ಮಧ್ಯದಲ್ಲಿ, ಐಲ್ಯಾಂಡ್ಗಳಲ್ಲಿ, ದ್ವೀಪಗಳಲ್ಲಿ ತಾವು ಇದ್ದುಕೊಂಡು ತಮ್ಮ ಹತ್ತಿರಕ್ಕೆ ಯಾರನ್ನು ಬರಗೊಡಿಸದೆ ಬಂದಂಥವ್ರನ್ನು ಕೊಲ್ಲುವಷ್ಟರ ಮಟ್ಟಿಗೆ ಅವರು ತಮ್ಮನ್ನ ಬಚ್ಚಿಟ್ಟುಕೊಂಡು ಸುವಾರ್ತೆಯಲ್ಲಿ ಸಾರಲ್ಪಡದಂತೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅಂಥವರಿಗೂ ಕೂಡ ಸುವಾರ್ತೆ ಮುಟ್ಟುವಾಗ, ಅಂಥವರಿಗೂ ಕೂಡ ಸುವಾರ್ತೆ ಸಾರಲ್ಪಡುವಾಗ ಖಂಡಿತವಾಗಿಯೂ ಸಮಾಪ್ತಿ ಅಥವಾ ಎಂಡ್ ಟೈಮ್, ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ನಮ್ಮನ್ನು ಕರೆದೊಯ್ಯುವುದಕ್ಕೆ ಬರುವಂತಹ ದಿನ ಬಹಳ 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 ಹತ್ತಿರವಾಗಿದೆ. ಅದರಿಂದ ಸ್ವಾಮಿ ಹೇಳ್ತಾನೆ ಏನಂದ್ರೆ, ಆ ದಿನ ಯಾರಿಗೂ ಗೊತ್ತಿಲ್ಲ, ನಾನು ಕಳ್ಳನೋ ಪದೆಯಲ್ಲಿ ಬರ್ತೇನೆ ಎಂಬುದಾಗಿ. ಯು ಹ್ಯಾವ್ ಟು ಬಿ ರೆಡಿ ಎಂಬುದಾಗಿ, ನೀನು ಸಿದ್ಧವಾಗಿರಬೇಕು ಎಂಬುದಾಗಿ ಹೇಳ್ತಾನೆ. ನಾನು ಕಳೆದ ಸಾರಿ ಮಾತನಾಡುವಾಗ ಯೆಜ್ಕೇಲನ ಪ್ರವಾದನ ಗ್ರಂಥದಿಂದ ನಿಮ್ಗೆ ಹೇಳಿದ್ದೆ, ಏನಂತಂದ್ರೆ ಖಡ್ಗು ಬೀಳಲಿಕ್ಕಿದೆ, ಅದರಿಂದ ನೀವು ಜನರನ್ನು ಎಚ್ಚರಿಸಿರಿ, ಸಿದ್ಧರಾಗಿರಿ ಹಾಗೂ ಸಿದ್ಧಪಡಿಸಿರಿ ಎಂಬುದಾಗಿ ಹೇಳಿದೆ. ಆ ದಿನ, ಸಿದ್ಧಪಡಿಸುವ ದಿನ ಇದು ಆಗಿದೆ. ಜನ ಸಿದ್ಧವಾದರೆ ಒಳ್ಳೆಯದು, ಇಲ್ಲವಾದರೆ ಅವರ ಮೇಲೆ ದೇವರ ಕೋಪ ಬರ್ತದೆ, ನಾಶನ ಬರ್ತದೆ, ನ್ಯಾಯ ತೀರುವಿಕೆ ಬರ್ತದೆ. ಒಂದು ವೇಳೆ ಎಚ್ಚರಿಸದೆ ಹೋದರೆ ನಮ್ಮ ಮೇಲೆ ಬರ್ತದೆ ಎಂಬುದಾಗಿ ಕೂಡ ಯೆಜ್ಕೇಲನ ಪ್ರವಾದದಲ್ಲಿ ಕಳೆದ ಸಾರಿ ನೋಡಿದ್ದೇವೆ. ಹಾಗಾಗಬಾರದು ಎಂಬುದಾಗಿ. ಅದರಿಂದ ನಾವು ಎಚ್ಚರವಾಗಿದ್ದುಕೊಂಡು, ನಾವು ವಿ ಆರ್ ದ ವೆರಿ ಲಾಸ್ಟ್ ಮೊಮೆಂಟ್ ಎಂಬುದಾಗಿ, ಕೊನೆಯ ಗಳಿಗೆಯಲ್ಲಿದ್ದೇವೆ ಎಂಬುದಾಗಿ ತಿಳಿದುಕೊಂಡು ನಾವು ಕರ್ತನ ಕಡೆಗೆ ನಾವು ಬರಬೇಕು, ಕರ್ತನನ್ನು ನಾವು ಸ್ವೀಕರಿಸಿಕೊಳ್ಳಬೇಕು. ಯೇಸುವೇ ರಕ್ಷಕನೂರು, ಆತನೇ ಕರ್ತನು ಎಂಬುದಾಗಿ ಬಾಯಿಂದಾರಿಕೆ ಮಾಡಬೇಕು. ಆತನನ್ನು ಸತ್ತರೊಳಗಿಂದ 3ನೇ ದಿನದಲ್ಲಿ ಆತನು ತಂದೆ ದೇವರು ಆತನನ್ನು ಎಬ್ಬಿಸಿದನು ಎಂಬುದನ್ನು ನಂಬಿ ಬಾಯಿಂದಾರಿಕೆ ಮಾಡಬೇಕು. ಹೀಗಾಗೋದ ರಕ್ಷಣೆ ಆಗ್ತದೆ, ನಮಗೆ ನೀತಿ ದೊರೆಯುತ್ತದೆ. ಕರ್ತನ ಪ್ರಿಯ ದೇವಜನರೇ, ಈ ದಿನಗಳು ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ದಿನ ಮಾತ್ರವಲ್ಲದೆ ಇತರರನ್ನ ಸಿದ್ಧಪಡಿಸುವಂತ ದಿನಗಳಾಗಿವೆ. ನಾ ಹೇಳಿದೆ 2 ವಚನಗಳು ಓದ್ತೇನೆ ಎಂಬುದಾಗಿ. ಇನ್ನೊಂದು ಬಹಳಷ್ಟು ಗಂಭೀರವಾದಂತಹ ವಚನ ಯಾವುದು, ನೀವೆಲ್ಲರಿಗೂ ನಿಮ್ಗೆ ಗೊತ್ತಿರಬಹುದು. ಅದು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಅದು 15ನೇ ವಚನದಲ್ಲಿ ಓದ್ತೇನೆ. ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತಹ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ, ಇದನ್ನ ಓದುವಂತ ತಿಳಿದುಕೊಳ್ಳಿ ಎಂಬ. ಪವಿತ್ರ ಸ್ಥಾನದಲ್ಲಿ ಹಾಳು ಮಾಡುವಂತ ಅಸಹ್ಯವಾದ ವಸ್ತು ನಿಂತುಕೊಳ್ಳುವಾಗ ಎಂಬುದಾಗಿ ಬರೆಯಲ್ಪಟ್ಟಿದೆ. ದಾನಿಯೇಲನನ್ನ ಯೇಸು ಸ್ವಾಮಿ ಅವರು ಹೇಳ್ತಾರೆ, ಆತನನ್ನ ನೆನೆಸಿಕೊಳ್ತಾರೆ. ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಎಂಬುದಾಗಿ ನಾವು ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ಈ ವಿಷಯವನ್ನು ನೋಡ್ತೇವೆ. ಹೀಗಾಗ್ತದೆ ಎಂಬುದಾಗಿ. ಪವಿತ್ರ ಸ್ಥಾನದಲ್ಲಿ ಅಪವಿತ್ರ ಸ್ಥಾನ ನಿಂತುಕೊಳ್ತದೆ ಎಂಬುದಾಗಿ. ಯಾವಾಗಂದ್ರೆ ಇಸ್ರಾಯೇಲರು ಈಗ 3ನೆಯ ಆಲಯವನ್ನು ಕಟ್ಟುವುದಕ್ಕಾಗಿ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ. ಎಲ್ಲವನ್ನ ಯೂಟ್ಯೂಬ್ನಲ್ಲಿ ಹೋಗಿ ನೀವು ಆ ವಿಷಯಗಳನ್ನು ಅದನ್ನ ಧ್ಯಾನಿಸಬಹುದು. ಪ್ರತಿಯೊಂದೊಂದು ಸಂಗತಿಗಳನ್ನು, ಅಂದ್ರೆ ದೇವದರ್ಶನ ಗುಡಾರದಲ್ಲಿ ಯಾವ ರೀತಿಯಲ್ಲಿ ದೀಪಸ್ತಂಭ ಇತ್ತು, ಮೇಜು ಇತ್ತು, ಯಾವ ರೀತಿಯಲ್ಲಿ ಅವರು ಯಜ್ಞವೇದಿಯನ್ನು ಅರ್ಪಿಸ್ತಿದ್ರೋ, ಯಜ್ಞವೇದಿಗೆ ಬೇಕಾಗುವಂತ ಆ ಪ್ರಾಣಿ ಎಲ್ಲವನ್ನ
ಯಾವ ರೀತಿಯಲ್ಲಿ ಇತ್ತು ಆ ರೀತಿಯಲ್ಲಿ ಈಗ ಸಿದ್ಧ ಮಾಡಿ ಇಸ್ರಾಯೇಲ್ ಸಿದ್ಧ ಮಾಡ್ಕೊಳ್ತಿದ್ದಾರೆ. ನಿಮ್ಗೆ ಗೊತ್ತಾಗ್ತದೆ. ಈಗ ಅವರು ಇನ್ನು ಕೆಲವು ದಿನಗಳಲ್ಲಿ ಅಥವಾ ಗೊತ್ತಿಲ್ಲ ನನ್ಗೆ ಯಾವಾಗ ಆ ಆಲಯವನ್ನು 3ನೇ ಆಲಯವನ್ನು ಕಟ್ಟಿದ್ದಾರೆ. ಅಲ್ಲಿ ಅವರು ಯಜ್ಞವನ್ನು ಅರ್ಪಿಸಲಿಕ್ಕಿರುವಾಗ ಆ ಪವಿತ್ರ ಸ್ಥಾನದಲ್ಲಿ ಅಪವಿತ್ರವಾದಂತಹ ವಸ್ತು ನಿಂತುಕೊಂಡು ಆ ಅಸಹ್ಯವಾದಂಥದ್ದು ದುರಾತ್ಮ ಅಂತ್ಯಕ್ರಿಸ್ತನು ಸೈತಾನನು ಅಲ್ಲಿ ನಿಂತುಕೊಂಡು ನನ್ನನ್ನು ಆರಾಧಿಸ್ರು ಎಂಬುದಾಗಿ ಹೇಳುವಂತ ದಿನ ಬರುತ್ತದೆ. ಆಗ ಅಂತ್ಯ ಬರ್ತದೆ ಎಂಬುದಾಗಿ. ಆಗ ನಾವು ಈ ವಿಷಯಗಳನ್ನ ನಾವು ನೋಡ್ಕೋತೇವೆ. ಕರ್ತನ ಪ್ರಿಯ ದೇವಜನರೇ, ಈ ಸಂಗತಿಗಳು ಜರುಗುವುದಕ್ಕಾಗಿ ಈಗಾಗಲೇ ಈ 3ನೇ ಆಲಯ ಕಟ್ಟಲ್ಪಡುವುದಕ್ಕಾಗಿ ಸಿದ್ಧವಾಗ್ತಾ ಇದೆ. ಯೇಸು ಸ್ವಾಮಿ ಹೇಳಿದ ಹಾಗೆ ಆಗ್ತಾ ಇದೆ. ಆದ್ದರಿಂದ ನಾವು ಕೊನೆ ದಿನಗಳಲ್ಲಿದ್ದೇವೆ ಅಂತ ಯಾವಾಗ ಆಗ್ತದೆ ಗೊತ್ತಿಲ್ಲ. ಅದರಿಂದ ನಾವು ಸಿದ್ಧವಾಗಬೇಕೆಂಬುದಾಗಿ ಮತ್ತಾಯನ ಸುವಾರ್ತೆಯಲ್ಲಿ 9ನೇ ಅಧ್ಯಾಯದ 38ನೇ ವಚನ ಕಳೆದ ಸಾರಿ ನಾನು ತಮಗೆ ಓದಿದ್ದೆ. ಏನಂತಂದ್ರೆ, ಬೆಳೆಯು ಬಹಳ, ಅದರಿಂದ ಬೆಳೆ ಯಜಮಾನನಿಗೆ ನೀವು ಕೇಳಿಕೊಡ್ರಿ ಏನಂತಂದ್ರೆ ಬೇರೆ ಬೆಳೆಗೆ ಕೆಲಸದವ್ರು ಕಾಯಿಸಬೇಕೆಂಬುದಾಗಿ. ಬೆಳೆ ಬಹಳ ಆಗಿರುವುದರಿಂದ ಅಂದ್ರೆ ಅನೇಕ ಜನರು ಇನ್ನೂ ಕ್ರಿಸ್ತನ ಬೆಳೆಗೆ ಬಾರದೇ ಇರುವುದರಿಂದ ಬಹಳಷ್ಟು ಜನರು ಇದನ್ನು ಕೇಳಿಸ್ಕೊಳ್ಬೇಕಾಗಿದೆ. ಕೇಳಿಸಿಕೊಂಡು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಬೇಕಾಗಿದೆ. ಅವ್ರು ಸ್ವೀಕರಿಸಿಕೊಳ್ಳೋದು ಬಹಳಷ್ಟು ಅವಶ್ಯ. ಹೀಗಿರುವಾಗ ಕ್ರಿಸ್ತನನ್ನು ಸ್ವೀಕರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅವರಿಗೆ ಸುವಾರ್ತೆ ಸಾರಲ್ಪಡಬೇಕು. ಸಾರದಿದ್ರೆ ಕೇಳುವುದು ಹೇಗೆ? ಸಾರದಿದ್ದರೆ ಕೇಳುವುದು ಹೇಗೆ ಎಂಬುದಾಗಿ ನಾವು ವಾಕ್ಯದಲ್ಲಿ ಓದ್ತೇವೆ. ಅದರಿಂದ ಸುವಾರ್ತೆ ಸಾರಲ್ಪಡಬೇಕು. ಸುವಾರ್ತೆ ಸಾರಲ್ಪಟ್ಟರೆ ಕರ್ತನ ವಾಕ್ಯಕ್ಕನುಸಾರವಾಗಿ ಅವರು ಕೂಡ ಕ್ರಿಸ್ತನ ಬಳಿಗೆ ಬರ್ತಾರೆ. ದೇವರಾಜ್ಯಕ್ಕೆ ನಿತ್ಯ ಜೀವನ ಪಡೆದುಕೊಳ್ಳೋಕೆ ಸಿದ್ಧರಾಗ್ತಾರೆ. ನಾವು ಸಿದ್ಧರಾಗಬೇಕು. ಅಷ್ಟೇ ಅಲ್ಲದೆ ಇತರರನ್ನು ಸಿದ್ಧಪಡಿಸಬೇಕೆಂಬುದೇ ನಿಮ್ಮ ಕರ್ತವ್ಯವಾಗಬೇಕು. ಕರ್ತನ ಪ್ರಿಯ ದೇವ ಜನರೇ, ಈ ಸಿದ್ಧಪಡಿಸುವಂತ ಸುವಾರ್ತೆ ಸಾರುವಂತ ಕಾರ್ಯವನ್ನ ಜರ್ಮನ್ ದೇಶದಿಂದ ಬಂದಂತಹ ಮಿಷನರಿಗಳು ಮಾಡಿದ್ದರು, ಸತ್ಯ, ನಿಜ. ಅದ್ರ ಜೊತೆಗೇನೆ ನಮ್ಮ ದೇಶದವರು ಕೂಡ ಅದ್ಭುತವಾದ ಸೇವೆ ಮಾಡಿದ್ದಾರೆ. ಇವತ್ತಿನ ದಿನ ನಾವು ಈ ಸಂದೇಶವಾದ ಮೇಲೆ ನಾವು ಒಂದು ಸಂಗೀತವನ್ನು ಕೇಳಿಸಿಕೊಂಡು ನಂತರ ಒಬ್ಬ ದೊಡ್ಡ ಮಿಷನರಿ, ಜರ್ಮನ್ ದೇಶದಿಂದ ಬಂದಂತ ಮಿಷನರಿ, ಅವರು ನರ್ಸ್ ಆಗಿ ಬಂದರು. ಅವರ ಸಿಸ್ಟರ್ ಹನ್ನಾ ಊಬರ್ ಎಂಬುದಾಗಿ. ಆ ಸಿಸ್ಟರ್ ಹನ್ನಾ ಊಬರ್ ಅವರು ನರ್ಸ್ ಆಗಿ ಬಂದು ಉಡುಪಿಯಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡಿದರು. ನಂತರ ಅವರು ಗದಗ ಬೆಟ್ಟಿಗರಿಗೆ ಅವರು ವರ್ಗಾಯಿಸಲ್ಪಟ್ಟವರಾಗಿ ಬಂದಾಗ ಅವರು ಇನ್ನೂ ಕ್ರಿಸ್ತನನ್ನ ಸಂಪೂರ್ಣವಾಗಿ ಸ್ವಂತ ರಕ್ಷಕನನ್ನಾಗಿ ನಾನು ಸ್ವೀಕರಿಸಿಕೊಳ್ಬೇಕು, ಸ್ವೀಕರಿಸಿದ್ದೇನೆ ಎಂಬ ಅವ್ರ ಧೈರ್ಯ ಇಲ್ಲದೆ, ನಿರೀಕ್ಷೆ ಇಲ್ಲದೆ ಅವರು ಸ್ವಲ್ಪ ಹೃದಯದಲ್ಲಿ ಅವರು ಆಲೋಚನೆ ಮಾಡುವವರಾಗಿದ್ದರು. ಅಂಥ ಸಂದರ್ಭದಲ್ಲಿ ಉಡುಪಿಯಿಂದ ಬಂದಂತ ದೇವರ ಸೇವಕರಾದಂಥ ಅಗಸ್ಟಿನ್ ಸ್ಯಾಲೆನ್ಸ್ ಎಂಬುದವರು, ಅಗಸ್ಟಿನ್ ಸ್ಯಾಲೆನ್ಸ್ ಎಂಬ ಒಬ್ಬ ದೊಡ್ಡ ದೇವರ ಸೇವಕರು, ಅಂಬಾಸಿಡರ್ ಫಾರ್ ಕ್ರೈಸ್ಟ್ನ ಡೈರೆಕ್ಟರ್ ಕೂಡ ಆಗಿದ್ದರು ಅವರು. ಆ ದೊಡ್ಡ ಸೇವಕರು ಗದಗ ಬೆಟ್ಟಿಗೇರಿಯಲ್ಲಿ ಭಕ್ತಿ ಸಂಜೀವನ ಕೂಟವನ್ನು ಏರ್ಪಡಿಸುವುದಕ್ಕೆ ಬಂದಾಗ ಸಿಸ್ಟರ್ ಹನ್ನಾ ಊಬರ್ ಅವರು ಇದ್ದಂಥ ಬಂಗ್ಲೆಯಲ್ಲಿ ಇವರಿಗೆ ಉಪಚಾರ ಮಾಡಲಿಕ್ಕೆ ಇದ್ದಾಗ ಹನ್ನಾ ಊಬರ್ ಸಿಸ್ಟರ್ಗೆ, ನರ್ಸ್ ಆಗಿದ್ದಂಥವ್ರಿಗೆ ಇವರು ಕೇಳಿದಂಥ ಪ್ರಶ್ನೆ, ಅಗಸ್ಟಿನ್ ಸ್ಯಾಲೆನ್ಸ್ ಅವರು, ಆಮೇಲೆ ನೀವು ಹನ್ನಾ ಸಿಸ್ಟರ್ ಬಾಯಿಂದಲೇ ನೀವು ಅದನ್ನು ಕೇಳಿಸ್ಕೊಳ್ತೀರಿ, ಅದನ್ನ ಅವರೇ ಹೇಳಿದ್ದು ಏನಂದ್ರೆ, ಅಗಸ್ಟಿನ್ ಸ್ಯಾಲೆನ್ಸ್ ಅವರು ಈ ದಿನ ನೀನು ಇಲ್ಲಕೊಂಡ್ಬಿಟ್ರೆ ಎಲ್ಲಿ ಹೋಗ್ತೀಯ ಎಂಬುದಾಗಿ ನೇರವಾಗಿ ಅವ್ರ ಜೊತೆಗೆ ಮಾತನಾಡುವಾಗ ಹನ್ನಾ ಸಿಸ್ಟರ್ ಅವರು ತಮ್ಮ ಹೃದಯವನ್ನು ಕರ್ತನಿಗೆ ಒಪ್ಪಿಸಿಕೊಟ್ರು, ರಕ್ಷಣೆ ಹೊಂದಿದ್ರು, ನಂತರ ಪರಿಶುದ್ಧಾತ್ಮನ ಅಭಿಷೇಕವನ್ನು ಕೂಡ ಹೊಂದಿದ್ರು ಎಂಬುದಾಗಿ ಅವರೇ ಹೇಳ್ತಾರೆ. ಒಬ್ಬ ಸೇವಕನಾಗಿರುವಂತಹ ಸಹೋದರ ಆಗಸ್ಟಿನ್ ಸ್ಯಾಲೆನ್ಸ್ ಅವರ ಮೂಲಕವಾಗಿ ಪರದೇಶದಿಂದ ಮಿಷನರಿ ಆಗಿ ಬಂದಂತ ಒಬ್ಬ ದೇವರ ಸೇವಕಿಗೆ ಸುವಾರ್ತೆಯನ್ನು ಸಾರಿ ಕ್ರಿಸ್ತನನ್ನು ಪರಿಚಯಿಸಿ ರಕ್ಷಣೆ ಅನುಭವಕ್ಕೆ ನಡೆಸಿದಂತ ಒಂದು ಅನುಭವ ಒಬ್ಬ ಸೇವಕರು. ನಂತರ ಈ ಹನ್ನಾ ಊಬರ್ ಅವರು
ತಮ್ಮ ಜೀವಿತದ ಉದ್ದಕ್ಕೂ 32 ವರ್ಷಗಳವರೆಗೆ ಈ ಕರ್ನಾಟಕ ರಾಜ್ಯದಲ್ಲಿ ಇದ್ದುಕೊಂಡು ಅವರು ಸೇವೆಯನ್ನು ಗದಗನಲ್ಲಿ ಮಾಡಿದರು, ಹುಬ್ಬಳ್ಳಿಯಲ್ಲಿ ಮಾಡಿದರು, ಮೊಟೆಬೆನ್ನೂರಿನಲ್ಲಿ ಮಾಡಿದರು, ಮಂಡಗದ್ದೆಯಲ್ಲಿ ಮಾಡಿದರು, ಗುಮ್ಗೊಳದಲ್ಲಿ ಮಾಡಿದರು. ಹೀಗೆ ಅವರು ಎಲ್ಲ ಕಡೆಗಳಲ್ಲಿ ಎಲ್ಲ ರೀತಿಯಿಂದ ಸೇವೆಯನ್ನು ಮಾಡಿದರು. ಯವನಸ್ಥರ ಮಧ್ಯದಲ್ಲಿ ಅವರಿಗೆ ಸೇವೆ ಮಾಡುವಂಥ ಅವಕಾಶ ಸಿಕ್ತು. ಅವರು ಏರ್ಪಡಿಸಿದ್ದಂಥ ಭಕ್ತಿ ಕೂಟಗಳಲ್ಲಿ ಒಂದು ಸುಮಡ್ಡಿಯಲ್ಲಿ, ಒಂದು ಗದಗಿನಲ್ಲಿ ಏರ್ಪಡಿಸಿದಂಥ ಕೂಟಗಳಲ್ಲಿ ನಾನು ಕೂಡ ಭಾಗಿಯಾಗಿದೆ. ಅನೇಕ ಯವನಸ್ಥರನ್ನು ಎಬ್ಬಿಸಿದರು, ಅನೇಕರ ಸುವಾರ್ತೆಯನ್ನು ಸಾರಿದರು. ಇವರು ಯಾರಂದ್ರೆ ಸಿಸ್ಟರ್ ಹನ್ನಾ ಊಬರ್ ಅವರು ತಮ್ಮ ಜೀವಿತವನ್ನೇ ನಮ್ಮ ಕರ್ನಾಟಕ ರಾಜ್ಯಕ್ಕೋಸ್ಕರ ಸಮರ್ಪಿಸಿದಂಥ ಒಬ್ಬ ದೊಡ್ಡ ಸೇವಿಕೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥವ್ರು. ಅನೇಕ ಹಳ್ಳಿಗಳಿಗೆ ಹೋದಾಗ, ಅನೇಕ ಹಳ್ಳಿಗಳಿಗೆ ಒಂದು ವೇಳೆ ದೂರ ದೂರ ಹಳ್ಳಿಗಳಿಗೆ ಹೋದಾಗ ಅಲ್ಲಿರುವಂತಹ ಹೆಣ್ಣು ಮಕ್ಕಳು ಏನು ಸಿದ್ಧ ಮಾಡಿಕೊಡ್ತಾರೋ ಅದನ್ನೇ ಊಟ ಮಾಡಿ, ಖಾರವಿರಲಿ, ಉಪ್ಪು ಇರಲಿ, ಉಪ್ಪು ಇರದೇ ಇರಲಿ, ಎಂಥದೇ ಇರಲಿ ಅವರು ಸ್ವೀಕರಿಸಿ ಯಾವುದೇ ರೀತಿ ಗುಣಗುಟ್ಟದೆ. ರಾತ್ರಿಯಲ್ಲಿ ಅವರು ಒಂದು ವೇಳೆ ಸೊಳ್ಳೆಗಳಿಂದ ಗುಂಗಾಡಿಗಳಿಂದ ಕಡೆಯಲ್ಪಟ್ಟಾಗ ಅದರನ್ನು ಅವರು ಅದಕ್ಕಾಗಿ ಹಿಂಜರಿಯದೆ, ಒಂದು ವೇಳೆ ಅಲ್ಲಿ ಇರುವೆಗಳು, ಜಿರಳೆಗಳು ಅಥವಾ ಚೇಳುಗಳು ಏನೇ ಇದ್ರು ಅದಕ್ಕೆ ಅಂಜದೆ ಹಳ್ಳಿಗಳಲ್ಲಿ ಅವರು ಸೇವೆ ಮಾಡಿದಂಥ ಒಬ್ಬ ದೊಡ್ಡ ಸೇವೆ. ಅವರು ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿರುವಾಗ ಕೇವಲ ಜರ್ಮನ್ ದೇಶದಲ್ಲಿ ಇದ್ದುಕೊಂಡು ನಾನು ಚೆನ್ನಾಗಿರ್ಬೇಕೆಂಬುದಾಗಿ ಆಶಿಸಿದವರಲ್ಲ. ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಅದು ಹಳ್ಳಿಗಳಲ್ಲಿ ಸೇವೆ ಮಾಡೋದಕ್ಕಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟು ಅವರು ತಮ್ಮ ಸೇವೆಯನ್ನು ಮಾಡಿದಂಥ ವ್ಯಕ್ತಿ. ಸುಮಾರು 32 ವರ್ಷಗಳವರೆಗೆ ದೀರ್ಘವಾದ ಸೇವೆಯನ್ನು ಹೆಣ್ಣುಮಕ್ಕಳ ಮಧ್ಯದಲ್ಲಿ ಮಾಡಿದ್ದಾರೆ, ಸಭೆಗಳಲ್ಲಿ ಮಾಡಿದ್ದಾರೆ, ಮತ್ತು ಯವನಸ್ಥರ ಮಧ್ಯದಲ್ಲಿ ಮಾಡಿದ್ದಾರೆ, ಚಿಕ್ಕ ಮಕ್ಕಳ ಮಧ್ಯದಲ್ಲಿ ಮಾಡಿದ್ದಾರೆ. ಅವ್ರನ್ನ ಕಂಡ್ರೆ ಅನೇಕರಿಗೆ ಬಹಳ ಪ್ರೀತಿ. ಇಂಥ ಒಬ್ಬ ದೊಡ್ಡ ಸೇವಿಕೆಯನ್ನು ಕರೆದ ನಾವು ನೆನೆಯುವುದು ಅವಶ್ಯ. ಯಾಕಂದ್ರೆ ಅವರು ತಮ್ಮೆಲ್ಲರಿಗೂ ಗೊತ್ತಿರುವಾಗ ತೀರೋಗಿದ್ದಾರೆ ತಮ್ಮ ಅತಿ ಮುಪ್ಪಿನ ವಯಸ್ಸಿನಲ್ಲಿ. 98-97 ಅಷ್ಟರು ವರ್ಷದವರೆಗೆ ಅವರು ಜೀವಿಸಿದ್ದು ಕಳೆದ ಕೆಲವು ದಿನಗಳ ಹಿಂದೆ ತೀರೋಗಿದ್ದಾರೆ. ಇವತ್ತು ಈ ಸಂದೇಶವನ್ನು ಕೇಳ್ತಿರುವಾಗ ಬೆಳಿಗ್ಗೆ 8:00 ಅವರ ಶವ ಸಂಸ್ಕಾರ ಅವರ ದೇಶದ ಅವರ ತಂಗಿಯ ಊರಿನಲ್ಲಿ ಜರುಗಲಿಕ್ಕಿದೆ. ಈ ಸಂದರ್ಭದಲ್ಲಿ ಅವರು ನೆನೆಯುವುದು ಬಹಳ ಅವಶ್ಯ. ಇಂಥ ಒಬ್ಬ ದೊಡ್ಡ ಸೇವಿಕೆಯನ್ನು ಬಹಳಷ್ಟು ಸೇವೆ ಮಾಡಿದಂಥ, ತಮ್ಮನ್ನು ಸಮರ್ಪಿಸಿಕೊಂಡಂಥ, ಕರ್ತನ ಸೇವೆಗೋಸ್ಕರ ತಮ್ಮನ್ನು ಒಪ್ಪಿಸಿಕೊಟ್ಟಂಥ ಒಬ್ಬ ದೊಡ್ಡ ಸೇವಿಕೆಯನ್ನು ನೆನೆಯುವುದಕ್ಕೆ ದೊಡ್ಡ ಅವಕಾಶ. ನನಗೆ 2016ರಲ್ಲಿ ನನ್ನ ಅಳಿಯರಾಗಿರುವಂಥ ನವೀನ್ ನಡ್ಕಟಿಂಗ್ ಮತ್ತು ನನ್ನ ಮಗಳು ಫ್ಲಾರೆನ್ಸ್ ನನ್ನನ್ನು ಜರ್ಮನಿಗೆ ಆಮಂತ್ರಿಸಿದಾಗ, ಅವರ ಆಮಂತ್ರಣದ ಮೇಲೆ ನಾನು ಅಲ್ಲಿ ಹೋದಾಗ ಈ ಪ್ರಿಯ ಸಹೋದರಿ ಹನ್ನಾ ಊಬರ್ ಅವರನ್ನ ಭೇಟಿಯಾಗುವಂಥ, ಸಂದರ್ಶಿಸುವಂಥ ಒಂದು ಭಾಗ್ಯ ನನಗೆ ಸಿಕ್ತು. ಆ ಸಂದರ್ಭದಲ್ಲಿ ಅವ್ರಿಗೆ ಕೇಳ್ಕೊಂಡಿದ್ದೇನೆಂದರೆ, ದಯಮಾಡಿ ನೀವು ಸುಂದರವಾದಂಥ ಕನ್ನಡ ಭಾಷೆಯಲ್ಲಿ ನೀವು ಮಾತಾಡ್ತಿರಲ್ಲ, ಅದನ್ನು ಆ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ನಮಗೆ ಯವನಸ್ಥರಿಗೆ ವಿಶೇಷವಾಗಿ ಒಂದು ಸಂದೇಶ ಕೊಡ್ತೀರಾ ಅಂತ ಕೇಳುವಾಗ ಅವ್ರು ಬಹಳ ಸಂತೋಷದಿಂದ ಒಪ್ಪಿಕೊಂಡು ಕನ್ನಡದ ಸುಂದರವಾದ ಕನ್ನಡದ ಭಾಷೆಯಲ್ಲಿ ಮಾತಾಡಿದ್ದಾರೆ. ಅದನ್ನು ನಾವು ಈ ಸಂದೇಶ ಮುಗಿದ ನಂತರ ತಾವು ಕೇಳಲಿಕ್ಕಿದ್ದೀರಿ. ಆದರೆ ಹೇಳುವಂಥ ಉದ್ದೇಶ ಏನಂದರೆ, ಇವರು ದೀರ್ಘ ಆಯುಷ್ಯನ್ನು ಪಡೆದರು, ಆಶ್ವಸಿಸಲ್ಪಟ್ಟರು. ಅದರ ಜೊತೆಗೆ ದೀರ್ಘವಾದಂಥ 32 ವರ್ಷಗಳವರೆಗೆ ಕರ್ನಾಟಕ ರಾಜ್ಯದ ಈ ನಮ್ಮ ಭಾಗದಲ್ಲಿ ಅವರು ಸೇವೆ ಮಾಡಿದರು. ಅನೇಕರನ್ನ ರಕ್ಷಣೆ ಅನುಭವಕ್ಕೆ ನಡೆಸಿದರು. ಅನೇಕರ ನಿತ್ಯ ಜೀವನ ಪಡೆದುಕೊಳ್ಳುವಂತೆ ಅನೇಕ ಯವನಸ್ಥರು ಅವರು ಗಟ್ಟಿಗರಾಗಿ, ಅನೇಕರು ಪಾಸ್ಟರ್ ಆಗಿದ್ದಾರೆ, ಅನೇಕರು ನಾಯಕರಾಗಿದ್ದಾರೆ, ಅನೇಕರು ದೇವರ ಸೇವೆಯನ್ನು ಮಾಡುವವರಾಗಿದ್ದಾರೆ. ಕಾರಣ ಅಂದರೆ ಸಿಸ್ಟರ್ ಹನ್ನಾ ಊಬರ್ ಅವರು. ಈ ಸಿಸ್ಟರ್ ಹನ್ನಾ ಊಬರ್ ಅವರು ಈ ಸೇವೆ ಮಾಡೋದಕ್ಕೆ ಕಾರಣ ಯಾರು ಅಂತಂದ್ರೆ, ನಮ್ಮ ದೇಶದವರೇ ಆಗಿರುವಂಥ ಉಡುಪಿಯ ಸಹೋದರ ಇವಾಂಜಲಿಸ್ಟ್ ಆಗಿರುವಂಥ ಆಗಸ್ಟಿನ್ ಸಾಲೆನ್ಸ್ ಐನೋ. ನನ್ನ ಪ್ರಿಯ ದೇವ ಜನರೇ, ಒಬ್ಬ ವ್ಯಕ್ತಿ, ಕಳೆದ ಸಾರಿ ನಾನು ಹೇಳಿದ್ದೇನೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಕರ್ತನ ಬಳಿಗೆ ನಡೆಸಿದರೆ ಆ ವ್ಯಕ್ತಿ ಅನೇಕರನ್ನ ಕರ್ತನ ಬಳಿಗೆ ತರುವಂತ ವ್ಯಕ್ತಿ ಆಗ್ತಾನೆ. ಇದು ಕೊನೆ ದಿನ. ಜಗತ್ತಿಗೆಲ್ಲ ಸ್ವಾರ್ಥ ಸಾರಬೇಕಾಗಿದೆ, ನಮ್ಮವ್ರಿಗೆ ಸ್ವಾರ್ಥ ಸಾರಬೇಕಾಗಿದೆ. ಆ ಕಾರ್ಯವನ್ನು ನಾವು ಮಾಡೋದಕ್ಕೆ ಸಿದ್ಧರಾಗೋಣ. ಬೆಳೆಯು ಬಹಳ, ಕೆಲಸದವರು ಬಹಳ ಕಡಿಮೆ ಆಗಿರೋದ್ರಿಂದ ನಾನು ನೀವು ಕೆಲಸದವರಾಗಿ ಈ ಸ್ವಾರ್ಥ ಸೇವೆಯನ್ನು ಮಾಡುತ್ತಾ ಅಷ್ಟಕ್ಕೆ ಬಿಡದೆ ಅವರನ್ನು ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಸ್ವಾಮಿ ಹೇಳಿರುವುದರಿಂದ ನಾವು ಶಿಷ್ಯರನ್ನಾಗಿ
ಮಾಡೋದಕ್ಕೆ ಸಿದ್ಧರಾಗೋಣ. ಹೀಗಾಗಲಿಕ್ಕಾಗುವಂತೆ ದೇವರು ಅತ್ಯಧಿಕವಾಗಿ ಆಶೀರ್ವದಿಸಲಿ. ಈಗ ನಾವು ಒಂದು ಸಂಗೀತವನ್ನು ಕೇಳಿಕಿದ್ದೇವೆ. ನೆಕ್ಸ್ಟ್, ಯೆಹೋವನೇ ನೀನು ಮಾಡಿದ ಸಹಾಯ, ಅವ್ರ ಜೊತೆಗೆ ಅನ್ನ ಸಿಸ್ಟರ್ ಮತ್ತು ಈ ಥರ ಅವರ ಸಹೋದರರ ಜೊತೆಗೆ, ಅವ್ರ ಫ್ರೆಂಡ್ಸ್ ಜೊತೆಗೆ ಇದ್ದಾಗ ಹಾಡಿದಂಥ ಸಂಗೀತ, ಅದನ್ನು ಕೇಳಿಸ್ಕೊಳ್ಳೋಣ. ದೇವರು ಈ ಮಾತುಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯೊಳ ತಂದೆ ದೇವರೇ, ಇಲ್ಲಿ ಕೊಟ್ಟಂಥ ಕೃಪಾ ಸಮಯಕ್ಕಾಗಿ ವಂದನೆಗಳು ಸ್ವಾಮಿ. ನಾವು ಸ್ವಾರ್ಥಿಕರಾಗಬೇಕು, ನಾವು ಹೊರಟೋಗಿ ಸೇವೆ ಮಾಡಬೇಕು, ಅನೇಕರನ್ನ ಶಿಷ್ಯನಾಗಿ ಮಾಡಬೇಕು. ಸಿಸ್ಟರ್ ಹಣ ಉಬರವ್ರು ಮಾಡಿದ ರೀತಿಯಲ್ಲಿ, ಸಹೋದರ ಅಗಸ್ಟಿನ್ ಸೈಲೆನ್ಸ್ ಅವ್ರು ಮಾಡಿದ ಹಾಗೆ, ಬಕ್ಸಿಂಗ್ ಅವ್ರು ಮಾಡಿದ ಹಾಗೆ, ಡಾಕ್ಟರ್ ಜೀಸಸ್ ದಿನಕರ್ ಅವ್ರು ಮಾಡಿದ ಹಾಗೆ ಕರ್ತನೆ, ನೀವು ದೊಡ್ಡ ಸೇವೆನ ನಾವು ಈ ನಮಗೆ ಕೊಟ್ಟಿರುವಂಥ ಸಮಯದಲ್ಲಿ ಮಾಡಬೇಕು. ಸಮಯ ಇನ್ನೂ ಇರುವಾಗ ಅದು ಮಾಡಲಿಕ್ಕೆ ನಮಗೆ ಕೃಪೆ ಮಾಡಿರಿ. ಈ ವಿಷಯವನ್ನು ಕೇಳುತ್ತಿರುವಂಥ ಎಲ್ಲ ಪ್ರಿಯ ಸಹೋದರ ಅತ್ಯಧಿಕ ಆಶ್ವಾಸಿರಿ, ಕೊರತೆಗಳು ನೀಗಿಸಿ, ಅವರು ನಿನ್ನ ಸೇವೆ ಮಾಡೋದಕ್ಕೆ ತಮ್ಮ ಸಂಪೂರ್ಣ ಒಪ್ಪಿಸಿಕೊಟ್ಟು ಪರಿಶುದ್ಧಾತ್ಮ ಭರಿತರಾಗಿ ನಿಮ್ಮನ್ನು ಸೇವಿಸಲಿಕ್ಕಾಗುವಂಥ ಕೃಪೆ ಮಾಡಿ. ಸರ್ವ ಗೌರವ ಘನತೆ ಮಾನ ಮಹಿಮೆ ಕ್ರಿಸ್ತ ಸ್ವಾಮಿಯ ಹೆಸರಿನಲ್ಲಿ ತಂದೆ ದೇವರು ನಿಮ್ಮ ಸಮರ್ಪಿಸುತ್ತಾ, ಯೇಸು ಕ್ರಿಸ್ತನ ರಕ್ತದಲ್ಲಿ ನಮ್ಮನ್ನು ಶುದ್ಧೀಕರಿಸಿ, ಪರಿಶುದ್ಧಾತ್ಮ ದೇವರಿಂದ ಇನ್ನೂ ಅಧಿಕವಾಗಿ ತುಂಬಿಸಿ ನಮ್ಮನ್ನು ಉಪಯೋಗಿಸಿಕೊಡ್ರಿ ಎಂಬುದಾಗಿ ಯೇಸು ಕ್ರಿಸ್ತನ ಸಂಕೃತ ಸಲ್ಲಿಸಿ ಬೇಡಿದ್ದೇನೆ ಪ್ರಿಯ ತಂದೆ. ಆಮೇನ್, ಆಮೇನ್. ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ನಿನ್ನನ್ನೇ ಆರಾಧಿಸುವೆ. ಯೆಹೋವ ನೀನೇ ಮಾಡಿದ ಸಹಾಯ, ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಯೆಹೋವ ನೀನೇ ಮಾಡಿದ ಸಹಾಯ, ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ, ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಸಲುಹಿದ ಯೇಸುವೆ, ಕಾಪಾಡಿದ ಆತ್ಮನೇ ನಿನ್ನನ್ನೇ ಆರಾಧಿಸುವೆ. ಸಲುಹಿದ ಯೇಸುವೆ, ಕಾಪಾಡಿದ ಆತ್ಮನೇ ನಿನ್ನನ್ನೇ ಆರಾಧಿಸುವೆ. ಯೆಹೋವ ನೀನೇ ಮಾಡಿದ ಸಹಾಯ, ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಚಿಂತ ದುಃಖದಲ್ಲಿ, ರೋಗ ನೋವಿನಲ್ಲಿ ಸಂತೈಸಿದಾತನೇ, ಆದರಿಸುವಾತನೇ ನಿನ್ನನ್ನೇ ಆರಾಧಿಸುವೆ. ಸಂತೈಸಿದಾತನೇ, ಆದರಿಸುವಾತನೇ ನಿನ್ನನ್ನೇ ಆರಾಧಿಸುವೆ. ಯೆಹೋವ ನೀನೇ ಮಾಡಿದ ಸಹಾಯ, ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. Thank you. Beautiful. Do you sing English? ನಮ್ಮ ಜೊತೆಗೆ ಹನ್ನ ಒಬ್ಬರವರಿದ್ದಾರೆ. ಯೌವನಸ್ಥರಾದ ನಿಮಗೆ ಕೆಲವು ಮಾತುಗಳನ್ನು ನಾನು ಹೇಳಬೇಕಾಗಿ ನನ್ನನ್ನು ಕೇಳಿಕೊಂಡರು. ನಾನು ನಿಮಗೆ ಏನು ಹೇಳಬೇಕು ಎಂಬ ವಿಚಾರ ನನಗೆ ಬಂದಿತ್ತು. ನೀವು ಯೌವನಪ್ರಾಯದವರು, ನನ್ನನ್ನು ನಿಮ್ಮಲ್ಲಿ ಕೆಲವರು ಅಜ್ಜಿ ಎಂದು ಕರೆಯುತ್ತಾರೆ. ನಿಮ್ಮ ವಿಚಾರಗಳು ನನ್ನ ವಿಚಾರಗಳು ಬೇರೆ ಬೇರೆ ಆಗಿವೆ, ಆದರೂ ಒಂದರಲ್ಲಿ ನಾವು ಒಂದಾಗಿದ್ದೇವೆ. ಯಾವುದಂದರೆ
ಕ್ರಿಸ್ತನನ್ನು ನಂಬುವುದರಲ್ಲಿ ನಾವು ಒಂದಾಗಿದ್ದೀವಿ. ಆದುದರಿಂದ ಇದರ ಬಗ್ಗೆ ನಿಮಗೆ ಕೆಲವು ಮಾತುಗಳನ್ನು ಹೇಳಬೇಕಾಗಿ ನಾನು ತೀರ್ಮಾನ ಮಾಡಿದೆನು. ಮೊದಲನೇದಾಗಿ ನನ್ನ ನೆನಪಿಗೆ ಬಂದ ಒಂದು ಮಾತು ನಿಮ್ಮ ಮುಂದೆ ಹೇಳುತ್ತೇನೆ. ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಹೀಗೆ ಹೇಳುತ್ತಾನೆ, ಪ್ರಿಯರು ಇಷ್ಟರು ಆದ ನನ್ನ ಸಹೋದರರೇ, ನನಗೆ ಸಂತೋಷವೂ ಜಯಮಾಲಿಯೂ ಆಗಿರುವವರೇ, ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ ಪ್ರಿಯರೇ ಎಂಬುದಾಗಿ. ಕರ್ತನಲ್ಲಿ ದೃಢವಾಗಿ ನಿಲ್ಲುವುದು ಈ ಭಾಗ್ಯವನ್ನು ನಾನು ನಿಮಗಾಗಿ ಆಶಿಸುತ್ತೇನೆ. ಯೇಸು ಕ್ರಿಸ್ತನು ತಾನು ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ನನ್ನನ್ನು ಬಿಟ್ಟು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ಈ ತಂದೆಯ ಬಳಿಯಲ್ಲಿ ಇರುವುದು ಅಂದರೆ ಪರಲೋಕದ ತಂದೆಯವರೊಂದಿಗೆ ಸದಾಕಾಲ ಇರುವುದನ್ನು ಕ್ರಿಸ್ತನು ಮಾತ್ರ ನಮಗೆ ವಾಗ್ದಾನ ಮಾಡಿದ್ದಾನೆ. ಯಾವ ಧರ್ಮದಲ್ಲಿಯೂ ಇಂಥ ಭಾಗ್ಯವೂ ಸಿಕ್ಕುವುದಿಲ್ಲ. ಹಿಂದೂಗಳಲ್ಲಿಯೂ ಇಲ್ಲ, ಮುಸಲ್ಮಾನರಲ್ಲಿಯೂ ಇಲ್ಲ, ಯಾವ ಧರ್ಮದಲ್ಲಿಯೂ ಇಲ್ಲ. ನಿತ್ಯ ಜೀವ, ಪಾಪ ಕ್ಷಮೆ, ದೇವರ ಕೃಪೆ ಇಂಥವುಗಳು ಕ್ರಿಸ್ತನಲ್ಲಿ ಮಾತ್ರ ನಮಗೆ ಸಿಕ್ಕುತ್ತವೆ. ಆದುದರಿಂದ ಈ ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲುವುದು ಎಷ್ಟೋ ಅಗತ್ಯವಾಗಿದೆ. ಈ ಭರವಸೆ ನನಗೆ ಯಾವಾಗಲೂ ಇರುತ್ತಿರಲಿಲ್ಲ. ಕ್ರೈಸ್ತರ ಮನೆಯಲ್ಲಿ ಬೆಳೆದವಳು, ಮಿಷನರಿ ಆಗಿದ್ದೆನು. ಆದರೂ ನಾನು ಪೆಟ್ಟಿಗೇರಿಯಲ್ಲಿ ಸೇವೆಯನ್ನು ಪ್ರಾರಂಭ ಮಾಡುವಾಗ ಎಷ್ಟೋ ಸಲ ನನ್ನ ವಿಚಾರದಲ್ಲಿ ಒಂದು ಭಯ ಇತ್ತು. ಈ ರಾತ್ರಿ ನಾನು ಸತ್ತು ಹೋದರೆ ಎಲ್ಲಿ ಹೋಗುತ್ತೇನೆ ಎಂಬುದಾಗಿ ನನಗೆ ಗೊತ್ತಿರಲಿಲ್ಲ. ದೇವರ ಮುಂದೆ ನಾನು ಹೇಗೆ ನಿಲ್ಲಬೇಕು. ನನ್ನ ಜೀವವು ಒಂದು ದಾರಕ್ಕೆ ಕಟ್ಟಿದ ಒಂದು ವಸ್ತು ಇದ್ದ ಹಾಗಿತ್ತು. ಆ ದಾರವನ್ನು ಯಾರೋ ಒಬ್ಬರು 2 ಬೆರಳುಗಳಿಂದ ಹಿಡಿದು ಎತ್ತಿದನು. ಈ ಬೆರಳುಗಳು ಈ ದಾರವನ್ನು ಅದರಲ್ಲಿ ತೂಕಾಡ್ತಿರುವ ನನ್ನನ್ನು ಯಾವಾಗ ಬಿಡ್ತದೋ ಗೊತ್ತಾಗುತ್ತಿರಲಿಲ್ಲ. ನಾನು ಬೀಳುತ್ತೇನೆ, ಪಾತಾಳಕ್ಕೆ ಬೀಳುತ್ತೇನೆ ಎಂಬ ಭಯ ನನಗಿತ್ತು. ದೇವರಿಗೆ ಉತ್ತರ ಕೊಡಲಿಕ್ಕೆ ನನಗೆ ಆಗುತ್ತಿರಲಿಲ್ಲ. ಇಲ್ಲಿ ಏನು ಮಾಡಿದ್ದಿ, ಅಲ್ಲಿ ಏನು ಮಾಡಿದ್ದಿ, ಇದನ್ನು ಹೇಗೆ ಮಾಡಿದ್ದಿ, ಅದನ್ನು ಯಾಕೆ ಹೀಗೆ ಮಾಡಿದ್ದಿ ಎಂಬುದಾಗಿ ಆತನನ್ನು ಕೇಳುವಾಗ ನಾನು ಏನು ಉತ್ತರ ಕೊಡಬೇಕು? ಉತ್ತರ ಇಲ್ಲ. ನನಗೆ ಎಷ್ಟು ಚಿಂತೆ ಆಗಿತ್ತು. ಈ ಪೆಟ್ಟಿಗೆಯಲ್ಲಿ ಸಮಯವನ್ನು ನಾನು ಕಳೆಯುವಾಗ ಒಂದು ದಿನ ಸೌವಾರ್ತಿಕರಾದ ಆಗಸ್ಟಿನ್ ಸಾಲಿನ್ಸ್ ಇವರು ಬಂದಿದ್ದರು. ಸಭೆಯಲ್ಲಿ ಸಾಯಂಕಾಲ ಕೂಟಗಳನ್ನು ನಡೆಸುತ್ತಿದ್ದರು. ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೂ ಕೆಲಸದವರಿಗೂ ಪ್ರಾರ್ಥನೆ ನಡೆಸಿದರು. ನಮ್ಮಲ್ಲಿ ಇಳಿದುಕೊಂಡಿದ್ದರು. ಸಾಯಂಕಾಲ ಒಂದು ದಿನ ನಾವೆಲ್ಲರೂ ಊಟಕ್ಕೆ ಕೂತಾಗ ಅಕಸ್ಮಾತ್ತಾಗಿ ಆತನು ಕೈ ಚಾಚಿ ಮೇಜಿನ ಮುಂದೆ ನನ್ನ ಕಡೆಗೆ ತೋರಿಸಿ, ನಿಮಗೆ ನಿತ್ಯ ಜೀವದ ಭರವಸೆ ಇದೆಯೋ ಎಂದು ಕೇಳಿದರು. ನನಗೆ ಆಶ್ಚರ್ಯ ಆಯಿತು. ಇದು ಹೇಗೆ ಗೊತ್ತು ಅವರಿಗೆ? ಇದೇ ತೊಂದರೆಯಲ್ಲಿ ನಾನು ಇರುತ್ತೇನಲ್ಲ ಎಂಬುದಾಗಿ. ಹೌದು, ಒಂದೊಂದು ಸಲ ಗೊತ್ತಾಗುತ್ತಿರಲಿಲ್ಲ ಎಂದು ಉತ್ತರ ಕೊಟ್ಟೆನು. ಅವರು ಹಾಗಿರಬಾರದು ಎಂದು ಉತ್ತರ ಕೊಟ್ಟರು. ನಾನು ಹೀಗೆ ಹಾಗೆ ಸ್ವಲ್ಪ ಇದನ್ನು ವಿವರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವರು ಸ್ವಲ್ಪ ಸಮಯ ಇದ್ದು ನಂತರ ಇದೆಲ್ಲ ನನಗೆ ಗೊತ್ತಾಗೋದಿಲ್ಲ. ಒಂದು ಮಾತ್ರ ನನಗೆ ಗೊತ್ತು, ದೇವರು ಒಬ್ಬ ಮನುಷ್ಯನಿಗೆ ಈ ಭರವಸೆಯನ್ನು ಕೊಟ್ಟ ಮೇಲೆ
ಅದನ್ನು ತಿರುಗಿ ಅವನಿಂದ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದರು. ಊಟ ಆದ ಮೇಲೆ ನಾನು ಎದ್ದು ನನ್ನ ಕೋಣೆಗೆ ಹೋದೆನು. ಇವರು ಹೇಳಿದ ಮಾತು ನಿಜ. ಇಲ್ಲಿದ್ದೇನೆ ನಾನು, ಕ್ರೈಸ್ತರ ಮನೆಯಲ್ಲಿ ಬೆಳೆದವಳು, ಬೈಬಲ್ ಸ್ಕೂಲ್ನಲ್ಲಿ ಕಲಿತವಳು, ಮಿಷನರಿ ಆದವಳು. ನನಗೆ ನಿತ್ಯ ಜೀವ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲದಿರುವಾಗ ಇನ್ನೊಬ್ಬರಿಗೆ ನಾನು ಏನು ಹೇಳಲಿ ಎಂಬ ಉತ್ತರ ನನಗೆ ಬಂತು. ಆ ದಿನದಿಂದ ಪ್ರತಿ ಸಾಯಂಕಾಲ ಮಲಗೋದಕ್ಕಿಂತ ಮುಂಚೆ ನನ್ನ ಮಂಚದ ಬಳಿಯಲ್ಲಿ ಮೊಣಕಾಲುವರೆಗೆ ಪ್ರಾರ್ಥಿಸುತ್ತಿದ್ದೆನು. ಯೇಸುವೇ, ನೀನು ಕ್ರೂಜ ಮೇಲೆ ನಿನ್ನ ಪ್ರಾಣನ ಕೊಟ್ಟಾಗ ನನಗೋಸ್ಕರವೂ ಕೊಟ್ಟಿಯಲ್ಲ, ನಿನ್ನನ್ನು ನಂಬುವವರಿಗೆ ನೀನು ಪಾಪ ಕ್ಷಮೆ ಕೊಡ್ತೀಯಲ್ಲ ಎಂಬುದಾಗಿ ನೀನು ವಾಗ್ದಾನ ಮಾಡಿದಿ. ನಾನು ನಿನ್ನವಳಾಗಿದ್ದೇನೆ ಎಂಬ ಭರವಸೆ ನನಗೆ ಕೊಡು ಸ್ವಾಮಿ ಎಂಬುದಾಗಿ ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತಿದ್ದೆನು. ಎಷ್ಟೋ ದಿನ ಪ್ರಾರ್ಥನೆ ಮಾಡಿದ್ರು ನನಗೆ ಗೊತ್ತಿಲ್ಲ, ಬಹಳ ದಿನ ಪ್ರಾರ್ಥನೆ ಮಾಡಿದೆನು. ಒಂದು ರಾತ್ರಿ ಹೀಗೆ ನಾನು ಇರುವಾಗ ದೇವರು ನನ್ನ ಹೃದಯದಲ್ಲಿ ಮಾತಾಡಿದನು. ಭಯಪಡಬೇಡ, ನೀನು ನನ್ನ ಮಗುವಾಗಿದ್ದಿ ಎಂಬುದಾಗಿ ಹೇಳಿದನು. ಆವಾಗಿನಿಂದ ನನಗೆ ಇದು ಗೊತ್ತು, ನಾನು ದೇವರ ಮಗುವಾಗಿದ್ದೇನೆ, ಯೇಸು ನನಗೆ ನಿತ್ಯ ಜೀವನ ದಯಪಾಲಿಸಿದ್ದಾನೆ ಎಂಬುದಾಗಿ. ಇಂಥ ವಿಶ್ವಾಸನ ನಾನು ನಿಮ್ಮೆಲ್ಲರಿಗೋಸ್ಕರ ಆಶಿಸುತ್ತೇನೆ. ಇಂಥ ವಿಶ್ವಾಸ, ಇಂದು ಭರವಸನ್ನು ಯಾರೂ ಕೊಡುವುದಿಲ್ಲ, ಯೇಸು ಕ್ರಿಸ್ತನು ಮಾತ್ರ ಕೊಡ್ತಾನೆ. ಇಲ್ಲಿ ಈ ಲೋಕದಲ್ಲಿ ನಾವು ಈ ಹೊತ್ತಿರುವಾಗ ನಮ್ಮ ಸುತ್ತಮುತ್ತಲೂ ಎಷ್ಟೋ ಕಷ್ಟಗಳು ನಡೆಯುತ್ತವೆ. ನಿಜವಾಗಿ ಯೇಸು ಕ್ರಿಸ್ತನು ಮುಂತಿಳಿಸಿದ ವಿಷಯಗಳು ನಡೆಯುತ್ತಾ ಇವೆ. ನಾಶನ, ಭೂಕಂಪಗಳು, ಯುದ್ಧಗಳು, ಹಿಂಸೆ, ಬರಗಾಲ, ಎಲ್ಲ ಥರದ ಅನಾನುಕೂಲತೆಗಳು ಇರುತ್ತವೆ. ಯೇಸು ಕ್ರಿಸ್ತನು ಬೇಗ ಬರ್ತಾನೆಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಆತನು ಬರೋದಕ್ಕಿಂತ ಮುಂಚೆ ನಾವು ಗಟ್ಟಿಯಾಗಿ ನಿಲ್ಲಬೇಕು. ಅಕಸ್ಮಾತ್ ಆಗಿ ಬರುತ್ತಾನೆ, ಆವಾಗ ಸ್ವಾಮಿ ಈಗ ನನಗೆ ಸಹಾಯ ಮಾಡು, ನಾನು ತಯಾರಿಲ್ಲಲ್ಲ ಎಂಬುದಾಗಿ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಈಗಲೇ ಸಿದ್ಧರಾಗಿರಬೇಕು, ಎಚ್ಚರವಾಗಿರಿ ಎಂಬುದಾಗಿ ಹೇಳ್ತಾನೆ. ಶ್ರೀಮತ್ತಾಯನು ಬರೆದ ಸುವಾರ್ತೆಯಲ್ಲಿ 24ನೇ ಅಧ್ಯಾಯದಲ್ಲಿ ನಾನು ಓದಿದ ಒಂದು ಮಾತನ್ನು ನಿಮ್ಮ ಮುಂದೆ ಹೇಳ್ತೇನೆ. ಆತನು ಹೇಳ್ತಾನೆ, ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳಿಸುವವನು. ಆತನು ಆತುಕೊಂಡವನು ತಾನು ಆತುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಆವಾಗ ಇಬ್ಬರು ಹೊಲದಲ್ಲಿರುವವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಒಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕೂತು ಬೀಸುತ್ತಿರುವಾಗ ಒಬ್ಬಳು ತೆಗೆಯಲ್ಪಡುವುದು, ಒಬ್ಬಳು ಬಿಡಲ್ಪಡುವುದು. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲದವರಾದದ್ದರಿಂದ ಎಚ್ಚರವಾಗಿರಿ ಎಂಬುದಾಗಿ ಹೇಳ್ತಾನೆ. ಎಚ್ಚರವಾಗಿರುವ ಆತನೊಂದಿಗೆ ನಾವು ಇರುವ ಹಾಗೆ ಆತನು ನಮ್ಮನ್ನು ತನ್ನಲ್ಲಿ ತೆಗೆದುಕೊಳ್ಳುವುದಕ್ಕಾಗಿ ನಾವು ಎಚ್ಚರವಾಗಿರುವ ಇಂಥ ವಿಶ್ವಾಸದಲ್ಲಿ ನಾವು ಒಂದಾಗಿರುತ್ತೀವಲ್ಲೋ, ದೃಢವಾಗಿ ನಿಲ್ಲಿರಿ. ನಿಮ್ಮ ವಿಚಾರಗಳು ನನ್ನ ವಿಚಾರಗಳು ಬೇರೆ ಬೇರೆ ಇದ್ದರೂ ಕೂಡ ಎಚ್ಚರವಾಗಿರಿ. ಈ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ. ಪ್ರೀತಿಯಿಂದ ನಿಮ್ಮನ್ನು ವಂದಿಸುತ್ತೇನೆ. ಪ್ರಿಯರೇ, ಇಷ್ಟರೇ,
ಯೇಸು ಆತುಕೊಂಡವರಾಗಿರ್ರಿ. ದೇವರು ನಿಮ್ಮೊಂದಿಗೆ ಇರಲಿ. ನಮಸ್ತೆ. ಕರ್ತನ ಪ್ರೀತಿಯೋಳ ನನ್ನ ಸಹೋದರ ಸಹೋದರಿಯರೇ, ನಮ್ಮ ಜೊತೆಗಿರುವಂತಹ ನಿಮ್ಮ ನೆಚ್ಚಿನ ಪ್ರೀತಿಯೋಳ ಸಿಸ್ಟರ್ ಹನ್ನಾ ಒಬ್ಬರವ್ರ ಜೊತೆಗೆ ನಾವು ವಾಕ್ಯಗಳನ್ನು ಕೇಳಿದ್ದೇವೆ. ದಯಮಾಡಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿದ ಮೇಲೆ ನಾವು ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ಅವರು ಇದೀಗಲೇ ಹೇಳಿದ ಹಾಗೆ ನಾವು ಕ್ರಿಸ್ತನ ಎರಡನೇ ಬರುವಿಕೆಗೋಸ್ಕರವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವಜನರೇ, ತಿರುಗಿ ನಾನು ನಿಮ್ಮ ಬಳಿ ಬರಲಿಕ್ಕೆ ಕೃಪೆ ಕೊಟ್ಟಂತ ತಂದೆ ದೇವ ತಿರುಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸ್ತೇನೆ. ಸರ್ವ ಗೌರವ ಘನತೆ ಮಾನಮಯ ವಾಕ್ಯಕ್ಕೆ ಸಲ್ಲಿಸ್ತೇನೆ. ಇದೀಗಲೇ ನೀವು ಸಿಸ್ಟರ್ ಹನ್ನಾ ಒಬ್ಬರವ್ರ ಮೂಲಕವಾಗಿ ಕೇಳಿದಂಥ ಸಂದೇಶ ನಿಮ್ಮ ಹೃದಯದಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ಆಶಿಸ್ತೇನೆ. ಅವರನ್ನು ಹೇಗೆ ಕರ್ತನ ಉಪಯೋಗಿಸ್ಕೊಂಡು ಸಹೋದರ ಆಗಸ್ಟ್ ಸಾಲಿನಸನ್ನು ಉಪಯೋಗಿಸ್ಕೊಂಡು ಅದೇ ರೀತಿಯಾಗಿ ನಿಮ್ಮನ್ನು ನನ್ನನ್ನು ಇನ್ನೂ ಅಧಿಕವಾಗಿ ಉಪಯೋಗಿಸ್ಕೊಳ್ಳಿ ಎಂಬುದಾಗಿ ಆಶಿಸ್ತಾ, ಒಂದು ವೇಳೆ ಇವತ್ತು ರಾತ್ರಿ ಯೇಸು ಸ್ವಾಮಿ ಬರುವುದಾಗಿದ್ದರೆ ಮಧ್ಯಾಕಾಶಕ್ಕೆ ಸಿದ್ಧವಾದಂಥ ಕನ್ನಿಕೆಯ ಹಾಗೆ ಮೊದಲಿನಿಂದಲೂ ಬಂದಾಗ ನಾವು ಎತ್ತಲ್ಪಡಲಿಕ್ಕೆ ಸಿದ್ಧರಾಗಿರಲಿಕ್ಕೆ ಕರ್ತನ ಕೃಪೆ ನಮ್ಮ ಮೇಲೆ ದೊರೆಯಲಿ. ನಾವು ಸಿದ್ಧರಾಗೋಣ. ಅಷ್ಟೇ ಅಲ್ಲದೆ ಇತರರನ್ನು ಸಿದ್ಧಪಡಿಸೋಣ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶ್ವಾಸಿಸಲಿ. ಕರ್ತನ ದೇಶವೇ ಈ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ನನ್ನ ವಾಕ್ಯಗಳನ್ನು ಕೇಳುವಂತೆ ನಮ್ಮನ್ನು ಒಪ್ಪಿಸಿಕೊಡುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಇಂದಿನಿಂದ ನಿನ್ನ ಸೇವಕರಾಗಿ ಜೀವಿಸಲಿಕ್ಕೆ ಪರಿಶುದ್ಧಾತ್ಮ ದೇವರು ಯೇಸು ಕ್ರಿಸ್ತನ ರಕ್ತ ನಮ್ಮ ಮೇಲಿರಲಿ. ಪರಿಶುದ್ಧಾತ್ಮ ಭರಿತರಾಗಿ ಸ್ವಾರ್ಥ ಸೇವೆಯನ್ನು ಮಾಡಲಿಕ್ಕೆ ಸಹಾಯ ಮಾಡಿರಿ. ಹಾಗೂ ಕರ್ತ, ನಾವು ಈ ನಮ್ಮ ಸಿದ್ಧತೆಯನ್ನು ಇನ್ನೂ ತೀವ್ರಗೊಳಿಸಿ ನಿನ್ನ ಎದುರುಗೊಳ್ಳೋದಕ್ಕೆ ಸಿದ್ಧರಾಗಲಿಕ್ಕೆ ಕೃಪೆ ಮಾಡಿ ಎಂದು ಬೇಡ್ಕೊಂಡು ಪ್ರಾರ್ಥನೆ ಇದಕ್ಕೆ ಅಷ್ಟೋತ್ಸವ ಗಿಲ್ಗಾ ಸಂಸ್ಥೆಯ ಪ್ರಿಯ ಸಹೋದರ ಡ್ಯಾನಿಯಲ್ ಅಣ್ಣನವರನ್ನು ಅತ್ಯಧಿಕವಾಗಿ, ಅವರ ಪತ್ನಿಯನ್ನು, ಅವರ ಪ್ರಿಯರೆಲ್ಲರನ್ನು ಅತ್ಯಧಿಕವಾಗಿ ಆಶ್ರಯಿಸಿ ಇನ್ನೂ ಅಧಿಕವಾಗಿ ಉಪಯೋಗಿಸಿಕೊಂಡು ಎಂದು ಬೇಡಿಕೊಂಡು ಘನತೆ ಮಾನ ಮಹಿಮೆ ಕರ್ತನಾದ ಯೇಸು ಸ್ವಾಮಿ ಹೆಸರುಗಳಲ್ಲಿ ಪರಿಶುದ್ಧಾತ್ಮ ಭರ್ತನಿಗೆ ಸಲ್ಲಿಸಿ ಕೃತಜ್ಞತೆ ಬೇಡಿದ್ದೇವೆ ಪ್ರಿಯ ತಂದೆ. ಆಮೇಲೆ ನಾವೆಲ್ಲರೂ ಒಟ್ಟಾಗಿ ಕರ್ತನ ಕಲಿಸಿಕೊಟ್ಟ ಪ್ರಾರ್ಥನೆ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯ ಬರಲಿ. ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ಅವರ ತಪ್ಪುಗಳನ್ನು ಕ್ಷಮಿಸುವಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿ ಕೀಡಿನ ತಪ್ಪಿಸು. ಯಾಕಂದ್ರೆ ರಾಜ್ಯ, ಬಲವು, ಮಹಿಮೆಯು ಸದಾಕಾಲಕ್ಕೂ ನಿನ್ನವೇ ಸ್ವಾಮಿ. ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯ, ಅನ್ಯೋನ್ಯತೆಯು ಸದಾಕಾಲಕ್ಕೂ ನಮ್ಮೆಲ್ಲರೊಂದಿಗೆ ವಾಸವಾಗಿರಲಿ. ಆಮೇನ್.